ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. 20ಕ್ಕೂ ಹೆಚ್ಚು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಕಲೂತಿ ನಗರದ ಲಖವ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ತೆರದಾಳ ಪಟ್ಟಣದ ಕಲೂತಿ ಗ್ರಾಮ ಬನಹಟ್ಟಿ ನಗರದಲ್ಲೂ ಕೂಡ ವರುಣ ಅಬ್ಬರಿಸಿದ್ದಾನೆ. ಇದರಿಂದಾಗಿ ದೊಡ್ಡ ಮಟ್ಟದ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬನಹಟ್ಟಿ ನಗರದಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಭಾರಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೂಡ ನದಿಯಂತಾಗಿದೆ. ಮಳೆ ನೀರಿನ ರಭಸಕ್ಕೆ ಬೈಕ್ಗಳು ಕೂಡ ನೆಲಕ್ಕುರುಳ್ತಾ ಇದೆ. ನಿಂತಿರುವಂತಹ ಬೈಕ್ ಕೂಡ ನೆಲಕ್ಕೆ ಬೀಳ್ತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿಗೆ ರಭಸವಾಗಿ ನದಿಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿದಂತಹ ಬೈಕ್ಗಳಿಗೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದ್ದಾವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಾರ್ಗಳು ಹೋಗೋದು ಕೂಡ ಕಷ್ಟ ಆಗ್ತಾ ಇದೆ. ನಿಧಾನ ಗತಿಯಲ್ಲಿ ಚಲಿಸ್ತಾ ಇದೆ. ನೋಡ್ತಾ ಇದ್ದಂತೆ ಬೈಕ್ಗಳು ಯಾವ ರೀತಿಯಾಗಿ ಬಿದ್ದು ಹೋಯ್ತು ಅಂತ ಹೇಳಿ. ಇದು ನಾರ್ಮಲ್ ಆಗಿರುವಂತಹ ರಸ್ತೆಯೋ ಅಥವಾ ನದಿನೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಜಾಸ್ತಿ ನೀರು ಹರಿದು ಹೋಗ್ತಾ ಇದೆ. ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಹಾಗಾಗಿ ಮನೆಯ ಒಳಗೆ ಇರುವಂತಹ ನೀರನ್ನು ಹೊರಹಾಕುವಂತಹ ಪ್ರಯತ್ನಕ್ಕೆ ಈಗ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಶಾಲೆ ಆವರಣ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಕೆರೆಯಂತಾದಂತಹ ಆಳಂದದ ಸಿಪಿಎಸ್ ಶಾಲಾ ಆವರಣದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಶಾಲಾ ಆವರಣದಲ್ಲಿ ಆ ಮಕ್ಕಳು ಆ ನೀರಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಒಂದು ಸಿಚುವೇಶನ್ ಇದೆಯಲ್ಲ ನೋಡಿ, ಕೆಲವರಿಗೆ ಅದು ಹಿಂಸೆ ಅಂತ ಅನ್ಸುತ್ತೆ. ಆದರೆ ಮಕ್ಕಳಿಗೆ ನೀರಿನಲ್ಲಿ ಆಟ ಆಡೋದು ಅಂದರೆ ಒಂದು ರೀತಿಯ ಇಷ್ಟ. ಸೊ ಹಾಗಾಗಿ ಆ ಮಕ್ಕಳು ಆ ನೀರಲ್ಲಿ ಏನು ನಿಂತಿದೆಯಲ್ಲ ಆ ನೀರಿನಲ್ಲಿ ಕುಡಿದು ಕುಪ್ಪಳಿಸೋದ್ರ ಮುಖಾಂತರವಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಇದು ನಿರಂತರವಾದಂತಹ ಮಳೆ ಆಗ್ತಿರೋದ್ರಿಂದಾಗಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮರಗಳು ಬಿದ್ದು ಹೋಗ್ತಾ ಇದ್ದಾವೆ. ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. 20ಕ್ಕೂ ಹೆಚ್ಚು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಕಲೂತಿ ನಗರದ ಲಖವ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ತೆರದಾಳ ಪಟ್ಟಣದ ಕಲೂತಿ ಗ್ರಾಮ ಬನಹಟ್ಟಿ ನಗರದಲ್ಲೂ ಕೂಡ ವರುಣ ಅಬ್ಬರಿಸಿದ್ದಾನೆ. ಇದರಿಂದಾಗಿ ದೊಡ್ಡ ಮಟ್ಟದ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬನಹಟ್ಟಿ ನಗರದಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಭಾರಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೂಡ ನದಿಯಂತಾಗಿದೆ. ಮಳೆ ನೀರಿನ ರಭಸಕ್ಕೆ ಬೈಕ್ಗಳು ಕೂಡ ನೆಲಕ್ಕುರುಳ್ತಾ ಇದೆ. ನಿಂತಿರುವಂತಹ ಬೈಕ್ ಕೂಡ ನೆಲಕ್ಕೆ ಬೀಳ್ತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿಗೆ ರಭಸವಾಗಿ ನದಿಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿದಂತಹ ಬೈಕ್ಗಳಿಗೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದ್ದಾವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಾರ್ಗಳು ಹೋಗೋದು ಕೂಡ ಕಷ್ಟ ಆಗ್ತಾ ಇದೆ. ನಿಧಾನ ಗತಿಯಲ್ಲಿ ಚಲಿಸ್ತಾ ಇದೆ. ನೋಡ್ತಾ ಇದ್ದಂತೆ ಬೈಕ್ಗಳು ಯಾವ ರೀತಿಯಾಗಿ ಬಿದ್ದು ಹೋಯ್ತು ಅಂತ ಹೇಳಿ. ಇದು ನಾರ್ಮಲ್ ಆಗಿರುವಂತಹ ರಸ್ತೆಯೋ ಅಥವಾ ನದಿನೋ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಜಾಸ್ತಿ ನೀರು ಹರಿದು ಹೋಗ್ತಾ ಇದೆ. ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಹಾಗಾಗಿ ಮನೆಯ ಒಳಗೆ ಇರುವಂತಹ ನೀರನ್ನು ಹೊರಹಾಕುವಂತಹ ಪ್ರಯತ್ನಕ್ಕೆ ಈಗ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಶಾಲೆ ಆವರಣ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಕೆರೆಯಂತಾದಂತಹ ಆಳಂದದ ಸಿಪಿಎಸ್ ಶಾಲಾ ಆವರಣದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಶಾಲಾ ಆವರಣದಲ್ಲಿ ಆ ಮಕ್ಕಳು ಆ ನೀರಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಒಂದು ಸಿಚುವೇಶನ್ ಇದೆಯಲ್ಲ ನೋಡಿ, ಕೆಲವರಿಗೆ ಅದು ಹಿಂಸೆ ಅಂತ ಅನ್ಸುತ್ತೆ. ಆದರೆ ಮಕ್ಕಳಿಗೆ ನೀರಿನಲ್ಲಿ ಆಟ ಆಡೋದು ಅಂದರೆ ಒಂದು ರೀತಿಯ ಇಷ್ಟ. ಸೊ ಹಾಗಾಗಿ ಆ ಮಕ್ಕಳು ಆ ನೀರಲ್ಲಿ ಏನು ನಿಂತಿದೆಯಲ್ಲ ಆ ನೀರಿನಲ್ಲಿ ಕುಡಿದು ಕುಪ್ಪಳಿಸೋದ್ರ ಮುಖಾಂತರವಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಇದು ನಿರಂತರವಾದಂತಹ ಮಳೆ ಆಗ್ತಿರೋದ್ರಿಂದಾಗಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮರಗಳು ಬಿದ್ದು ಹೋಗ್ತಾ ಇದ್ದಾವೆ. ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಹೊರಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.